ವೀಕ್ಷಕರೇ, ಕನಸು ಕಾಣದ ಮನುಷ್ಯನಿಲ್ಲ, ಕನಸಿನ ಬಗ್ಗೆ ತಿಳಿಯದ ಜನರಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯ ಕನಸುಗಳನ್ನು ಕಂಡೇ ಇರ್ತಾನೆ. ಹಗಲಲ್ಲಿ ಕನಸು ಕಾಣೋದು ಬೇರೆ, ನಿದ್ರಾವಸ್ಥೆಯಲ್ಲಿ ಕನಸುಗಳನ್ನು ಬೀಳೋದು ಬೇರೆ. ಕನಸು ಅಂದ್ರೆ ಒಬ್ಬ ವ್ಯಕ್ತಿ ನಿದ್ರಾವಸ್ಥೆಯಲ್ಲಿದ್ದಾಗ ಅನುಭವಿಸುವ ದೃಶ್ಯ ರೂಪ. ಇದು ಒಮ್ಮೊಮ್ಮೆ ಕಾಲ್ಪನಿಕವಾಗಿರುತ್ತದೆ. ಇದಕ್ಕೆ ಹಿನ್ನೆಲೆ ಮುನ್ನೆಲೆ ಏನೂ ಇರಲ್ಲ. ಚಿತ್ರ ವಿಚಿತ್ರ ಕನಸುಗಳಾಗಿರ್ತವೆ. ಇನ್ನೂ ಕೆಲವು ಕನಸುಗಳು ಮನಸ್ಸಿಗೆ ಮುದವನ್ನು ನೀಡಿದ್ರೆ, ಮತ್ತು ಕೆಲವು ಕನಸುಗಳು ಕಹಿ ಅನುಭವವನ್ನು ನೀಡ್ತಾ ಇರ್ತವೆ. ರಾತ್ರಿ ಹೊತ್ತಲ್ಲಿ ಬೀಳುವ ಇಂತಹ ಕನಸುಗಳು ಬೆಳಗಾದ ನಂತರವೂ ಜ್ಞಾಪಕದಲ್ಲಿರುವುದಿದೆ. ಏನೆಲ್ಲ ಆಯಿತು, ಏನದು ಕನಸು, ಕನಸಲ್ಲಿ ಯಾರ್ಯಾರಿದ್ರು, ಹೀಗೆ ಕನಸಿನ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ ಬಹುತೇಕರಿಗೆ. ಆದರೆ ಕೆಲವು ಕನಸುಗಳು ಮಾತ್ರ ಅಸ್ಪಷ್ಟವಾಗಿರುತ್ತವೆ. ಏನೋ ಒಂದು ಕನಸು ಬಿದ್ದಿತ್ತು ಅನ್ನೋದಷ್ಟೇ ಗೊತ್ತಿರುತ್ತೆ, ಆದರೆ ಅದೇನು ಅನ್ನೋದು ಮಾತ್ರ ಅರ್ಥವಾಗಿರೋದಿಲ್ಲ. ಕನಸಿಗೂ ಇಂತಿಷ್ಟೇ ಸಮಯ ಅಂತಿದೆ. ಒಂದು ಕನಸಿನ ಅವಧಿ ಸುಮಾರು 5 ರಿಂದ 15 ನಿಮಿಷದವರೆಗೆ. ಕೆಲವೊಮ್ಮೆ ಒಂದೊಂದು ಕನಸಿನ ಅವಧಿ ಸುಮಾರು 5 ರಿಂದ 50 ನಿಮಿಷದವರೆಗೂ ಕೂಡ ಇರುತ್ತಂತೆ. ಹಾಗೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕನಸುಗಳನ್ನು ಕಂಡಿರ್ತಾನೆ ಅಂತ ಅಧ್ಯಯನವೊಂದು ಹೇಳಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳಿಗೂ ಕೂಡ ಅದರದ್ದೇ ಆದ ಅರ್ಥವಿದೆ. ಆ ಕನಸುಗಳು ನಮಗೆ ಜೀವನದಲ್ಲಿ ಮುಂಬರುವ ಒಳ್ಳೆಯ ಅಥವಾ ಕೆಟ್ಟ ಸಮಯಗಳ ಸೂಚನೆಯನ್ನು ನೀಡ್ತಾ ಇರ್ತವೆ. ಕನಸುಗಳು ಅಂದರೆ ಕೇವಲ ನಮ್ಮ ಆಲೋಚನೆಗಳು ಅಥವಾ ಮನಸ್ಸಿನ ಪ್ರತಿಬಿಂಬಗಳಷ್ಟೇ ಅಲ್ಲ, ಬದಲಿಗೆ ನಿದ್ರೆಯಲ್ಲಿ ಕಾಣುವ ಕನಸುಗಳು ಹೆಚ್ಚಾಗಿ ಮುಂಬರುವ ಒಳ್ಳೆಯ ಅಥವಾ ಕೆಟ್ಟ ಸಮಯಗಳ ಕೈಗನ್ನಡಿಯಂತಿರುತ್ತೆ. ಹೀಗಾಗಿ ನಾವಿವತ್ತು ಕೆಲವೊಂದು ಕನಸುಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಕನಸುಗಳಲ್ಲೂ ಕೂಡ ನಾನಾ ವಿಧಗಳಿವೆ, ಎಂತೆಂಥದ್ದು ಕನಸುಗಳನ್ನು ಕಂಡಿರ್ತೀವಿ. ಆದರೆ ಒಂದಿಷ್ಟು ಕನಸುಗಳಿರ್ತಾವಲ್ಲ, ಆ ಕನಸುಗಳೇನಾದರೂ ನಿಮಗೆ ಬಿದ್ದರೆ ನಿಮ್ಮ ಬದುಕಲ್ಲಿ ರಾಜಯೋಗ ಶುರುವಾಗ್ತದೆ ಅನ್ನೋ ನಂಬಿಕೆ ಇರುತ್ತೆ. ಇಂತಹ ಶುಭ ಕನಸುಗಳನ್ನು ಒಂದೊಂದಾಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಮೊದಲನೆಯದಾಗಿ, ಕನಸಿನಲ್ಲಿ ದೇವಸ್ಥಾನ ಅಥವಾ ಉರಿಯುವ ದೀಪ ಕಾಣುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ದೇವಸ್ಥಾನ ನೋಡುವುದು ಅಥವಾ ಉರಿಯುವ ದೀಪಗಳನ್ನು ನೋಡುವುದು ತುಂಬಾನೇ ಶುಭ ಸೂಚಕ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ದೇವಸ್ಥಾನವಾಗಲಿ ಅಥವಾ ದೀಪವಾಗಲಿ ದೈವಿಕ ಶಕ್ತಿಯ ರೂಪಕವಾಗಿದೆ. ಇವುಗಳಲ್ಲಿ ದೈವಿಕ ಶಕ್ತಿಯು ನೆಲೆಸಿರೋದ್ರಿಂದ ನಿಮ್ಮ ಮೇಲೆ ದೇವರ ಕೃಪೆಯಾಗಿದೆ, ನಿಮ್ಮ ಬದುಕಲ್ಲಿ ಇನ್ನು ಮುಂದೆ ಒಳಿತನ್ನು ಕಾಣಲಿದ್ದೀರಿ ಅನ್ನೋದನ್ನು ಇದು ಸೂಚಿಸುತ್ತೆ. ಇಂತಹ ಕನಸುಗಳು ಬಿದ್ದರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ನಿಮಗೆ ರಾಜಯೋಗ ಪ್ರಾರಂಭವಾಗಲಿದೆ ಎಂದರ್ಥ. ಇದು ಧನಾಗಮನ ಅಥವಾ ರಾಜಯೋಗದ ಸೂಚನೆಯನ್ನು ನೀಡುತ್ತೆ ಅನ್ನೋದು ನಂಬಿಕೆ. ಇನ್ನು ಎರಡನೆಯದು, ಕನಸಲ್ಲಿ ಹಸು ಮತ್ತು ಕರುವನ್ನ ಒಟ್ಟಿಗೆ ನೋಡುವುದು. ಗೋಮಾತೆಯನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತೀವಿ. ಗೋವಲ್ಲಿ ಮುಕ್ಕೋಟಿ ದೇವರು ನೆಲೆಸಿದ್ದಾರೆ ಅಂತಾನು ಹಿಂದೂ ಪುರಾಣಗಳು ಹೇಳ್ತಾವೆ. ಹೀಗಾಗಿ ಹಸುವನ್ನ ಕಾಣುವುದೇ ಪುಣ್ಯ. ಅದರಲ್ಲೂ ಹಸುವಿನ ಜೊತೆಗೆ ಕರುವನ್ನು ನೋಡಿದ್ರೆ ಅದೃಷ್ಟ ಡಬಲ್ ಆಗಲಿದೆ. ಹಸು ಹಾಗೂ ಕರು ಒಟ್ಟಿಗೆ ಇದ್ದಂತೆ ಕನಸು ಬಿದ್ದರೆ ನಿಮ್ಮ ಮನೆಯ ಪ್ರವೇಶಕ್ಕೆ ಲಕ್ಷ್ಮೀ ದೇವಿಯು ಸನ್ನದ್ಧಲಾಗಿದ್ದಾಳೆ ಅಂತಲೇ ಅರ್ಥ. ಅದರಲ್ಲೂ ಇಂತಹ ಕನಸುಗಳು ಏನಾದರೂ ಮುಂಜಾನೆ ಹೊತ್ತಲ್ಲಿ ಬಿದ್ದರೆ ಇವುಗಳು ನಿಜ ಆಗೋದು 100ಕ್ಕೆ 100 ಸತ್ಯ. ಯಾಕಂದ್ರೆ ಮುಂಜಾನೆ ಕಂಡ ಕನಸುಗಳು ಶೀಘ್ರದಲ್ಲೇ ನನಸಾಗ್ತವೆ ಅಂತ ಸ್ವಪ್ನಶಾಸ್ತ್ರವೇ ಹೇಳುತ್ತೆ. ಇನ್ನು ಮೂರನೆಯದು, ಕನಸಲ್ಲಿ ಚಿನ್ನಾಭರಣಗಳನ್ನು ನೋಡೋದು ಅಥವಾ ಖರೀದಿಯನ್ನು ಮಾಡೋದು. ಸ್ವಪ್ನಶಾಸ್ತ್ರದ ಪ್ರಕಾರ ಚಿನ್ನಾಭರಣವನ್ನು ಸಂಪತ್ತು, ಸಮೃದ್ಧಿ ಅಂತ ಕರಿತೀವಿ. ಇದು ಕೂಡ ಲಕ್ಷ್ಮೀ ದೇವಿಯ ಸ್ವರೂಪವೇ. ಹೀಗಾಗಿ ಕನಸಲ್ಲಿ ಚಿನ್ನ ಅಥವಾ ಚಿನ್ನದ ಆಭರಣಗಳನ್ನು ನೋಡೋದು ತುಂಬಾನೇ ಶುಭ. ಅದರಲ್ಲೂ ಚಿನ್ನಾಭರಣಗಳನ್ನು ಖರೀದಿಸಿದಂತೆ ಕನಸೇನಾದರೂ ಬಿದ್ದರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತುಂಗಕ್ಕೆ ಹೋಗಲಿದೆ. ನೀವು ಕೈಗೊಂಡ ಕಾರ್ಯ ಉತ್ತಮ ರೀತಿಯಲ್ಲಿ ಏಳಿಗೆಯಾಗಲಿದೆ. ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಾಗಲಿದೆ ಅನ್ನೋದನ್ನ ಇದು ಸೂಚಿಸುತ್ತದೆ. ವೀಕ್ಷಕರೇ, ಇನ್ನು ಶುಭ ಸೂಚನೆ ನೀಡುವ 4ನೇ ಕನಸು ಅಂದರೆ ನೀರು ಮತ್ತು ಜಲಪಾತವನ್ನು ನೋಡುವುದು. ನೀರು ಹಾಗೂ ಜಲಪಾತ ಅಂದರೆ ಭಯ ಪಡ್ತಾರೆ. ನೀರನ್ನ ಡೇಂಜರಸ್ ಅಂತಾನೆ ತುಂಬಾ ಜನ ಅಂದುಕೊಂಡಿರ್ತಾರೆ. ಆದರೆ ವಾಸ್ತವ ಹಾಗಿರಲ್ಲ. ನಮ್ಮ ಕನಸಲ್ಲಿ ನೀರನ್ನು ನೋಡುವುದು ಅಥವಾ ಜಲಪಾತವನ್ನು ನೋಡುವುದು ತುಂಬಾನೇ ಒಳ್ಳೆಯದು. ನೀರು ಅಥವಾ ಜಲಪಾತದ ಕನಸು ಬಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ ಅನ್ನೋದನ್ನು ಸೂಚಿಸುತ್ತೆ. ಇನ್ನು 5ನೆಯ ಕನಸು, ಬೃಹದಾಕಾರದ ಹಸಿರು ಮರಗಳನ್ನು ನೋಡುವುದು. ನಿಮ್ಮ ಕನಸಲ್ಲಿ ಏನಾದರೂ ಹಸಿರು ಬಣ್ಣದ ಹೂಗಳು ಅಥವಾ ಹಚ್ಚ ಹಸಿರಾಗಿರೋ ಬೃಹದಾಕಾರದ ಮರವನ್ನು ನೋಡಿದ್ರಿ ಅಂದರೆ ಅದು ಕೂಡ ಶುಭದ ಸೂಚಕ. ನಿಮ್ಮ ಬದುಕು ಹೆಮ್ಮರವಾಗಿ ಬೆಳೆಯಲಿದೆ ಅನ್ನೋದನ್ನು ಇದು ತಿಳಿಸುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ನಿಮ್ಮ ಪಾಲಿಗಿರಲಿದೆ ಅನ್ನೋದನ್ನು ಇವುಗಳು ತಿಳಿಸ್ತಾ ಇರ್ತವೆ. ವೀಕ್ಷಕರೇ, ಇವೆಲ್ಲ ಶಾಂತ ರೂಪದ ಕನಸುಗಳು. ಆದರೆ ಒಂದೆರಡು ಭಯಾನಕ ಕನಸುಗಳಿವೆ. ಆ ಕನಸುಗಳೇನಾದರೂ ಬಿದ್ದರೆ ಆತಂಕ, ಭಯ ನಮ್ಮನ್ನು ಆವರಿಸುವುದಕ್ಕೆ ಶುರುವಾಗುತ್ತೆ. ಇದೇನು ಒಳ್ಳೆಯದಾ ಕೆಟ್ಟದ್ದಾ ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಆದರೆ ನಮಗೆ ಅವು ಕೆಟ್ಟ ಕನಸುಗಳು ಅನಿಸಿದರೂ ಕೂಡ ಅವುಗಳೂ ಕೂಡ ಶುಭ ಸೂಚನೆಯನ್ನು ನೀಡ್ತಾ ಇರ್ತವೆ. ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ಮರಣ ಹೊಂದಿದಂತೆ ಕನಸು ಬಿದ್ದರೆ ಮನಸ್ಸಲ್ಲಿ ಭಯ ಕಾಡೋದಕ್ಕೆ ಶುರುವಾಗೋದು ಸಹಜ. ಇದು ಯಾವುದೋ ಕೆಟ್ಟದರ ಸೂಚನೆ ಇರಬೇಕು ಅನಿಸುತ್ತೆ, ಆದರೆ ವಾಸ್ತವವಾಗಿ ಮರಣದ ಕನಸು ಶುಭವನ್ನು ಸೂಚಿಸ್ತಾ ಇರುತ್ತೆ. ಯಾವ ವ್ಯಕ್ತಿ ಸತ್ತಂತೆ ಕನಸು ಬೀಳುತ್ತೋ ಅಂತಹ ವ್ಯಕ್ತಿ ಆಯಸ್ಸು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಶೀಘ್ರದಲ್ಲೇ ಗುಣಮುಖರಾಗ್ತಾರೆ ಅನ್ನೋದನ್ನು ಸೂಚಿಸುತ್ತೆ ಈ ರೀತಿಯ ಕನಸುಗಳು. ಇನ್ನು ಎರಡನೆಯದು, ಯಾವುದಾದ್ರೂ ವ್ಯಕ್ತಿ ಅಳುತ್ತಿರುವಂತೆ ಕನಸು ಕಂಡರೆ ಇಂತಹ ಕನಸು ಕಂಡಾಗಲೂ ಹಲವರು ಆತಂಕಕ್ಕೀಡಾಗುವುದುಂಟು. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಅಳುತ್ತಿರುವಂತೆ ಕನಸು ಕಾಣುವುದು ಕೂಡ ಶುಭದಾಯಕದ ಮುನ್ಸೂಚನೆ. ಇಂತಹ ಕನಸುಗಳು ಹಠಾತ್ ಧನಾಗಮನದ ಸೂಚನೆಯನ್ನು ನೀಡುತ್ತಾ ಇರ್ತವೆ.
ವೀಕ್ಷಕರೇ, ಇದಿಷ್ಟು ರಾಜಯೋಗದ ಸೂಚನೆಗಳನ್ನು ಕೊಡುವಂತಹ ಕನಸುಗಳ ವಿವರ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.